ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ FA2 ಪ್ರಶ್ನೆ ಪತ್ರಿಕೆ ಆಗಸ್ಟ್ 2026 ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಇದು ನಿಮ್ಮ 26ನೇ ತಾರೀಕಿಂದ ನಡೆಯುವಂತಹ ಎಕ್ಸಾಮ್ಸ್ಗಳಾಗಿರ್ತವೆ, FA2 ಟೆಸ್ಟ್ಗಳಾಗಿರ್ತದೆ ಮಕ್ಕಳ. ಸೊ ಆ ಒಂದು ಟೆಸ್ಟಿಗೆ ಇದು ಬಹಳ ಯೂಸ್ಫುಲ್ ಆಗ್ತದೆ. ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಡೂ ಆಸ್ ಡಿರೆಕ್ಟೆಡ್. ಇಲ್ಲಿ 6 ಪ್ರಶ್ನೆಗಳಿದೆ. ಫಸ್ಟ್ ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ದ ಸನ್ ಈಸ್ ಶೈನಿಂಗ್. ಸೊ ಇಲ್ಲಿ ಸನ್ನಿಗೆ ಏನು ಮಾಡಿದ್ದಾರೆ, ಅಂಡರ್ಲೈನನ್ನು ಹಾಕಿದ್ದಾರೆ ಮಕ್ಕಳ. ಸೊ ಇಲ್ಲಿ ಸನ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಇಲ್ಲಿ ವರ್ಬ್, ನೌನ್, ಅಡ್ಜೆಕ್ಟಿವ್, ಪ್ರಾನೌನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದ ಸನ್ ಈಸ್ ಶೈನಿಂಗ್. ಸೊ ಸನ್ ಅನ್ನೋದು ನೌನ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ, ನೌನ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆರ್ಟಿಕಲನ್ನು ನಾವು ಸೆಲೆಕ್ಟ್ ಮಾಡಬೇಕು. ಐ ಸಾ ಡ್ಯಾಶ್ ಎಲಿಫೆಂಟ್ ಅಟ್ ದ ಝೂ ಅಂತ ಇದೆ. ಸೊ ಇಲ್ಲಿ ಐ ಸಾ ಆನ್ ಎಲಿಫೆಂಟ್ ಅಟ್ ದ ಝೂ. ಸೊ ಹಾಗಾಗಿ ಆಪ್ಷನ್ ಬಿ, ಆನ್ ಆ್ಯಂಡ್ ದ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 3, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಫಿಕ್ಸ್. ಸೊ ಕರೆಕ್ಟ್ ಆಗಿರೋ ಪ್ರಿಫಿಕ್ಸನ್ನು ನಾವು ಬರೀಬೇಕು. ದ ಆನ್ಸರ್ ಈ ಗೇವ್ ಇಸ್ ಕರೆಕ್ಟ್ ಬಟ್ ಯುವರ್ ಆನ್ಸರ್ ಈಸ್ ಡ್ಯಾಶ್. ಸೊ ಇಲ್ಲಿ ಕರೆಕ್ಟನ್ನು ವರ್ಡಿಗೆ ನಾವೇನು ಮಾಡಬೇಕು, ಪ್ರಿಫಿಕ್ಸನ್ನು ಆ್ಯಡ್ ಮಾಡಬೇಕು. ಸೊ ಅದೇನಾಗುತ್ತೆ, ಇನ್ಕರೆಕ್ಟ್ ಆಗುತ್ತೆ ಮಕ್ಕಳ. ಹಾಗಾಗಿ ಇನ್ಕರೆಕ್ಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಹೋಮೋಫೋನ್. ಸೊ ಇಲ್ಲಿ ಕರೆಕ್ಟಾಗಿರೋ ಹೋಮೋಫೋನ್ಸನ್ನು ಬರೀಬೇಕು ನಾವು. ವಿ ಸಾ ಅ ಫುಲ್ ಮೂನ್ ಲಾಸ್ಟ್ ಡ್ಯಾಶ್ ಅಂತ ಇದೆ, ಬ್ರಾಕೆಟಲ್ಲಿ ನೈಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆಗಿರುವಂತಹ ಹೋಮೋಫೋನ್ಸ್ ಯಾವುದಪ್ಪ ಅಂದರೆ ನೈಟ್ ಆಗಿರುತ್ತೆ, NIGHT. ಸೊ ಹಾಗಾಗಿ ಇದನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 1 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ 5ನೆಯ ಪ್ರಶ್ನೆ, ಚೂಸ್ ದ ಸಿನೋನಿಮ್ ಫಾರ್ ದ ವರ್ಡ್ ಫಾರಿನ್ ಆಸ್ ಯೂಸ್ಡ್ ಇನ್ ದ ಟೈಟಲ್. ಸೊ ಇಲ್ಲಿ ಫಾರಿನ್ ಅನ್ನೋ ಒಂದು ವರ್ಡಿಗೆ ನಾವು ಸಿನೋನಿಮ್ ಅನ್ನು ಬರೀಬೇಕು. ಸೊ ಇಲ್ಲಿ ನೋನ್, ಸ್ಟ್ರೇಂಜ್, ನೇಟಿವ್, ಫ್ರೆಂಡ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕರೆಕ್ಟ್ ಆಗಿರುವ ಸಮಾನಾರ್ಥಕ ಪದ ಯಾವುದಪ್ಪ ಅಂದರೆ ಸ್ಟ್ರೇಂಜ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಬಿ, ಸ್ಟ್ರೇಂಜ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6th ಕ್ವಶನ್, ಚೂಸ್ ದ ಆಂಟನಮ್ ಆಫ್ ದ ವರ್ಡ್ ಪೀಸ್. ಸೊ ಪೀಸ್ ಅನ್ನೋ ವರ್ಡಿಗೆ ನಾವು ಆಂಟನಮ್ ಅನ್ನು ಬರೀಬೇಕು. ಸೊ ಅದೇನಾಗಿರ್ತದೆ ಮಕ್ಕಳ, ವಾರ್ ಆಗಿರ್ತದೆ. ಈ ಕೊಟ್ಟಿರೋ ಆಪ್ಷನಲ್ಲಿ ನಿಮಗೆ 3ನೇ ಆಪ್ಷನ್ ವಾರ್ ಅಂತ ಹೇಳಿ ಬರೆದ್ರೆ ನಿಮಗೆ ಕಂಪ್ಲೀಟ್ ಅಂಕ ಸಿಗ್ತದೆ. ನೆಕ್ಸ್ಟ್ ಸೆಕೆಂಡ್ ಮೇನ್. ಸೊ ಅದಷ್ಟು MCQ ಕ್ವಶನ್ಸ್ ಆಗಿರುತ್ತೆ ಮಕ್ಕಳ. ಸೊ ಈಗ ನಾವು ಸೆಕೆಂಡ್ ಮೇನಲ್ಲಿ ನೋಡೋಣ. ಸೊ ಇಲ್ಲಿ ನಮಗೆ 4 ಪ್ರಶ್ನೆಗಳಿದೆ. ಸೊ ಪ್ರತಿ ಪ್ರಶ್ನೆಗೆ 2 ಅಂಕಗಳು ಇರ್ತದೆ. 7ನೇ ಪ್ರಶ್ನೆ, ವಾಟ್ ವಾಸ್ ದ ಪನಿಷ್ಮೆಂಟ್ ದಟ್ ಆಲಿವರ್ ಗಾಟ್ ಫಾರ್ ಆಸ್ಕಿಂಗ್ ಫಾರ್ ಮೋರ್. ಸೊ ಏನು ಪನಿಷ್ಮೆಂಟ್ ಸಿಗುತ್ತೆ ಆಲಿವರ್ಗೆ. ಸೊ ಆಲಿವರ್ ವಾಸ್ ಲಾಕ್ಡ್ ಇನ್ ಅ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್. ಇಟ್ ವಾಸ್ ದ ಪನಿಷ್ಮೆಂಟ್ ದಟ್ ಆಲಿವರ್ ಗಾಟ್ ಫಾರ್ ಆಸ್ಕಿಂಗ್ ಫಾರ್ ಮೋರ್ ಫುಡ್. ಸೊ ಅವನು ಹೆಚ್ಚು ಊಟವನ್ನು ಕೇಳಿದ್ದಕ್ಕೆ ಅವನಿಗೆ ಸಿಕ್ಕಂಥ ಪನಿಷ್ಮೆಂಟ್ ಏನಂದರೆ, ಒಂದು ರೂಮಿನ ಒಳಗಡೆ ಅವನನ್ನು ಲಾಕ್ ಮಾಡಿ ಒಂದು ರಾತ್ರಿ ಪೂರ್ತಿ ಒಬ್ಬನೇ ಆ ರೂಮ್ನಲ್ಲಿ ಇರೋ ಥರ ಪನಿಷ್ಮೆಂಟ್ ಸಿಗ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ದ ಎಕ್ಸಸೈಸ್ ಇಸ್ ಗುಡ್ ಫಾರ್ ಮೀ ಸೇಸ್ ದ ನರೇಟರ್. ವಾಟ್ ವಾಸ್ ದ ಎಕ್ಸಸೈಸ್? ಎಕ್ಸಸೈಸ್ ವಾಸ್ ವಾಕಿಂಗ್ ಫ್ರಮ್ ಹಿಸ್ ಹೋಮ್ ಟು ರೈಲ್ ಟ್ರ್ಯಾಕ್ ಲೈನ್ಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಫ್ರಮ್ ದ ಲೈನ್ಸ್ ಟು ಹಿಸ್ ಹೋಮ್ ಇನ್ ದ ಈವ್ನಿಂಗ್. ಸೊ ಇದು ಅವನ ಎಕ್ಸಸೈಸ್ ಆಗಿರ್ತದೆ. ಮನೆಯಿಂದ ರೈಲ್ವೆ ಟ್ರ್ಯಾಕ್ ಲೈನ್ಸ್ ಹತ್ರ ಹೋಗಬೇಕು ಬೆಳಗ್ಗೆ, ಬರ್ತಾ ಸಂಜೆ ಏನಾಗಿರ್ತದೆ ಅಲ್ಲಿಂದ ಮನೆವರೆಗೂ ಬರಬೇಕು. ಸೊ ಇದು ಅವನ ಎಕ್ಸಸೈಸ್ ಆಗಿರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ, ವೈ ಡಸ್ ದ ಪೋಯೆಟ್ ಡಿಸ್ಕರೇಜ್ ದಟ್ ವಾರ್ ಆ್ಯಂಡ್ ಹೇಟ್ರೆಡ್. ವಾರ್ ಆರ್ಮ್ಸ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ವಿ ಆ್ಯಂಡ್ ಹೇಟ್ರೆಡ್ ಡಿವೈಡ್ಸ್ ಪೀಪಲ್ ಹೂ ಆರ್ ಎಸೆನ್ಷಿಯಲ್ ದ ಸೇಮ್. ನೆಕ್ಸ್ಟ್ 10th ಕ್ವಶನ್, ವೆನ್ ಡಿಡ್ ದ ಸ್ಟ್ರೇಂಜ್ ಫಿಯರ್ ಸ್ಟ್ರಿಕ್ ದ ಹೇರ್ ಆ್ಯಂಡ್ ವಾಟ್ ವಾಸ್ ದಟ್. ಆನ್ಸರ್ ಅದಕ್ಕೆ, one day as the hare was bringing food to its habitat, a strange fear struck him. If the earth was to fall to pieces, what would become of him? ಸೊ ಇದಿಷ್ಟು ಆನ್ಸರ್ ಬರೆದ್ರೆ ನಿಮಗೆ ಪೂರ್ಣವಾಗಿ 2 ಅಂಕ ಸಿಗುತ್ತೆ. ಸೊ ಹಾಗಾಗಿ ಈಸಿಯಾಗಿ ನೀವು ಇಲ್ಲಿ 8 ಅಂಕಗಳನ್ನ ತೆಗೆದುಕೊಳ್ಬೋದು. ನೆಕ್ಸ್ಟ್ 3rd ಮೇನ್,
ಆನ್ಸರ್ ದ ಫಾಲೋಯಿಂಗ್ ಇನ್ 5 to 6 ಸೆಂಟೆನ್ಸಸ್. ಸೊ 5ರಿಂದ 6 ವಾಕ್ಯಗಳಲ್ಲಿ ಬರೀಬೇಕು. ಇಲ್ಲಿ 3 ಅಂಕದ ಪ್ರಶ್ನೆಯಾಗಿರುತ್ತೆ. 11ನೇ ಪ್ರಶ್ನೆ, ಹೌ ಡಸ್ ದ ಪೋಯಮ್ ಫಾರ್ ಅ 5-year-old ಮೇಕ್ ಯು ಫೀಲ್? ಸೊ ಇದ್ರ ಸಮ್ಮರಿನ ಬರೆದ್ಬಿಡಿ ಮಕ್ಕಳ. ಸೊ ದ ಪೋಯಮ್ ಫಾರ್ ಎ 5-year-old ಟೆಲ್ ಅಸ್ ಅಬೌಟ್ ದ ಕಾಂಟ್ರಡಿಕ್ಷನ್ ಇನ್ ಅವರ್ ಡೀಲಿಂಗ್ಸ್. ದೆರ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ವಾಟ್ ವಿ ಪ್ರೀಚ್ ಆ್ಯಂಡ್ ವಾಟ್ ವಿ ರಿಯಲಿ ಪ್ರಾಕ್ಟೀಸ್. ಸೊ ಇದಿಷ್ಟು ಆನ್ಸರನ್ನು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ 4th ಮೇನ್, ರೀಡ್ ದ ಪ್ರೊಫೈಲ್ ಗಿವನ್ ಬಿಲೋ, ರೈಟ್ ಎ ಪ್ಯಾರಾಗ್ರಾಫ್ ಈಚ್ ಯೂಸಿಂಗ್ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲಿ ನಮಗೆ ಕ್ಲೂಸನ್ನು ಕೊಟ್ಟಿದ್ದಾರೆ ಮಕ್ಕಳ. ಈ ಕ್ಲೂವನ್ನು ನೋಡಿಕೊಂಡು ನಾವು ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ರಸ್ಕಿನ್ ಬಾಂಡ್ ಅವರ ಬಗ್ಗೆ ಕೇಳಿದ್ದಾರೆ. ಸೊ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಬರ್ತ್ ಪ್ಲೇಸು ಆ್ಯಂಡ್ ವರ್ಕ್ ಆಕ್ಯುಪೇಷನ್, ನೆಕ್ಸ್ಟ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ತೆಗೆದುಕೊಂಡು ಈ ರೀತಿ ವಾಕ್ಯವನ್ನು ಮಾಡಿ ಬರೀಬೇಕಾಗುತ್ತೆ. ರಸ್ಕಿನ್ ಬಾಂಡ್ ಈಸ್ ಎ ರಿನೌಂಡ್ ಇಂಡಿಯನ್ ಆಥರ್ ಬಾರ್ನ್ ಆನ್ 19 May 1937 ಇನ್ ಕಾಸೋಲಿ, Himachal Pradesh. He is a celebrated novelist and short story writer known for his simple yet touching tales that often reflect life in the hills of India. Over the year, he has written numerous books for both children and adults, earning a special place in the heart of readers' works beautifully capture the essence of nature, human emotions, and everyday experiences. In recognition of his contribution to Indian literature, Ruskin Bond was honored with the Kendra Sahitya Academy Award in 1992. ಸೊ ಈ ರೀತಿ ನೀವು ಸೆಂಟೆನ್ಸನ್ನು ಮಾಡಿ ಬರೆದ್ರೆ ಮಕ್ಕಳ ನಿಮಗೆ ಕಂಪ್ಲೀಟಾಗಿ 3 ಅಂಕಗಳು ಸಹ ಸಿಗ್ತದೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಏಕೆಂದರೆ ಟಿಲ್ 10th ಸ್ಟ್ಯಾಂಡರ್ಡ್ವರೆಗೂ ನಿಮಗೆ ಈ ಒಂದು ಪ್ಯಾರಾಗ್ರಾಫ್ ರೈಟಿಂಗ್ ಇದ್ದೇ ಇರ್ತದೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಹಳ ಯೂಸ್ಫುಲ್ ಆಗ್ತದೆ. ಸೊ ಇದಿಷ್ಟು ನಿಮಗೆ FA2ಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ ಮಕ್ಕಳ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಉಳಿದಂತಹ ಎಲ್ಲ ಸಬ್ಜೆಕ್ಟಿಗೂ ನಾನು ಲಾಸ್ಟ್ ಟೈಮ್ ಹೇಗೆ FA1ಗೆ ಎಲ್ಲ ಕ್ವಶನ್ ಪೇಪರ್ಸ್ ಹಾಕಿದ್ವಿ, ಅದೇ ರೀತಿ ಈಗ FA2ಗೂ ನಿಮಗೆ ಕ್ವಶನ್ ಪೇಪರನ್ನು ಮಾಡಿ ಹಾಕ್ತೀವಿ. ಸೊ ಅದು ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.